ನಮಸ್ಕಾರ. ನನ್ನ ಹೆಸರು ಗೌತಮ್ ಎಂ. ನಮ್ಮೂರು ಮೈಸೂರು ಚಾನಲ್ಗೆ ಸ್ವಾಗತ. ರಂಗೋಲಿಯ ಬಗ್ಗೆ ಒಂದು ಸಣ್ಣದಾಗಿ ತಿಳ್ಕೊಳ್ಳೋಣ ಬನ್ನಿ. ರಂಗೋಲಿ ಬಣ್ಣಗಳಿಂದ ಅಲಂಕರಿಸಿರತೆಗಳು ಅಂತ ಅರ್ಥ ಇರುತ್ತೆ. ಹಾಗಾಗಿ ಬಣ್ಣಗಳ ಸಮೂಹ. ಭಗವಂತನ ಅನುಗ್ರಹ ಹೇಗಾಗುತ್ತೋ ಆ ರೂಪ ತಳೆದ ಕಲೆಯೇ ರಂಗವಲ್ಲಿ. ಸ್ತ್ರೀಯರ ದೃಷ್ಟಿಯಲ್ಲಿ ಕಲಾರಾಧನೆ ಎಂದರೆ ಭಗವಂತನ ಆರಾಧನೆ. ಇದು ಆಯಾ ದೇವತೆಗಳ ಪ್ರತೀಕವಾಗಿ ರಂಗವಲ್ಲಿ ಇರುತ್ತದೆ. ಲಕ್ಷ್ಮಿಗೆ ಪದ್ಮ, ಸೂರ್ಯನಿಗೆ ಸ್ವಸ್ತಿ, ವೃತ್ತಾಕಾರದ ಚಕ್ರ ಇವು ಚಿಹ್ನೆಗಳು. ಸುಗ್ಗಿಯ ಸಂದರ್ಭದಲ್ಲಿ ವೃತ್ತಾಕಾರದ ರಂಗವಲ್ಲಿ ಹಾಕುತ್ತಾರೆ. ಹಾಗೆ ರಂಗೋಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಸಂಕ್ರಾಂತಿ ರಂಗೋಲಿನೂ ಕೂಡ ಇಷ್ಟು ಚೆನ್ನಾಗಿ ಹಾಕಿದ್ದಾರೆ. ಇದು ನಮ್ಮ ಮನೆಯ ಸುತ್ತಮುತ್ತ ಮನೆಗಳಲ್ಲಿ ಹಾಕಿರುವಂತಹ ರಂಗೋಲಿ. ಇದನ್ನು ಕೂಡ ನೀವು ಆ ವಿಡಿಯೋದಲ್ಲಿ ನೋಡ್ಬೋದು. ಚೆನ್ನಾಗಿದೆ ಅಲ್ವಾ ರಂಗೋಲಿ? ನನಗಂತೂ ಈ ರಂಗೋಲಿ ತುಂಬಾ ಇಷ್ಟ ಆಯಿತು. ನಿಮ್ಮ ಮನೆಗಳಲ್ಲಿ ಯಾವ್ಯಾವ ಹಬ್ಬಕ್ಕೆ ಯಾವ್ಯಾವ ಥರದ ರಂಗೋಲಿನ ನೀವು ಹಾಕ್ತೀರಾ ಅಂತ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ನಿಮಗೆ ಮೈಸೂರಿನ ಬಗ್ಗೆ ಇನ್ನೂ ಮಾಹಿತಿ ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇದ್ದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶೇರ್ ಕೂಡ ಮಾಡಿ. ಲೈಕ್ ಮಾಡೋದನ್ನು ಮರಿಬೇಡಿ.